ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕ್ರಿಯೇಷನ್. ಇವಾಗ ಡಬಲ್ ಕ್ರೋಶನ ಉಪಯೋಗಿಸ್ಕೊಂಡು ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟಲ್ಲಿ ನಾನಿಲ್ಲಿ ಬಟ್ಟೆಗೆ 2 ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಇನ್ನೊಂದು ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕ್ ಮಾಡಿಕೊಂಡು ಮತ್ತು ಇವಾಗ 4 ಚೈನ್ ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಈ ಥರ ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು 1 ಟೈಮ್ ಲಾಕ್. ಈ ಥರ ಲಾಕ್ ಮಾಡಿಕೊಂಡು ಮತ್ತು ನಾನಿಲ್ಲಿ 6 ಚೈನ್ ಹಾಕ್ತಾಯಿದ್ದೀನಿ. 3 4 5 6. ಇವಾಗ 6 ಚೈನ್ ಹಾಕ್ಕೊಂಡು ಇಲ್ಲಿ 6 ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ನಾವು 4 ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. 4 ಗ್ಯಾಪ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇವಾಗ ಇದು ಸ್ವಲ್ಪ ನಮಗೆ ಯು ಶೇಪ್ ಬರುತ್ತೆ ನೋಡಿ, ಆ ಥರ ಯು ಶೇಪ್ ಬರಬೇಕು. 6 ಚೈನ್ ಹಾಕ್ಬಿಟ್ಟು 4 ಗ್ಯಾಪಲ್ಲಿ ನಾವು ಲಾಕ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಮತ್ತೆ 4 ಚೈನ್ 2 3 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು ಇವಾಗ 4 6 4 6ಅನ್ನು 4 ಗ್ಯಾಪ್ಗೆ ಹಾಕಿ ಲಾಕ್ ಮಾಡಿದ್ದೀನಿ. ಈ ಥರ ಮಾಡಿಕೊಂಡು ಬಟ್ಟೆನ ತಿರ್ಸ್ಕೊತಾ ಇದ್ದೀನಿ. ಈ ಥರ ತಿರ್ಸ್ಕೊಂಡು ಇವಾಗ ನಿಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ನಾವು ಸ್ವಲ್ಪ ನಿಡಲ್ನ ಎಳ್ಕೋಬೇಕು. ಈ ಥರ ದಾರನ ಎಳ್ಕೊಂಡು ಈ ಥರ 2ರಲ್ಲಿ 1 2ರಲ್ಲಿ 1 ಅಂದರೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತೆ ನಿಡಲ್ ಮೇಲೆ ದಾರ ತಗೊಂಡು 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಸ್ವಲ್ಪ ದಾರನ ಎಳ್ಕೋಬೇಕಿಲ್ಲಿ. ಎಳ್ಕೊಂಡು ಸ್ವಲ್ಪ ಉದ್ದ ಮಾಡ್ಕೋಬೇಕು. ಆಮೇಲೆ 2ರಲ್ಲಿ 1 ಮತ್ತು ಉಳಿದಿರೋ 2ರಲ್ಲಿ 1 ಈ ಥರ ಡಬಲ್ ಕ್ರೋಶನ ಮಾಡ್ಕೊತ ಹೋಗಬೇಕು. 2ರಲ್ಲಿ 1 2ರಲ್ಲಿ 1 ಇದೇ ಥರ ಡಬಲ್ ಕ್ರೋಶನ ಮಾಡ್ಕೋಬೇಕು. ಇದೇ ಥರ ಹಾಕ್ಕೊಂಡು 4 ಆಯಿತು. ನೆಕ್ಸ್ಟ್ ನಿಡಲ್ ಮೇಲೆ ದಾರ ತಗೊಂಡು ಮತ್ತು 2ರಿಂದ 1 2ರಲ್ಲಿ 1 ಈ ಥರ ಡಬಲ್ ಕ್ರೋಶನ ಫಸ್ಟ್ ನಾನು ಇವಾಗ 6 ಮಾಡ್ಕೊತಾ ಇದ್ದೀನಿ. 5 ಆಯಿತು. ಇನ್ನೊಂದು ಮಾಡ್ಕೋತೀನಿ. ಈ ಥರ 6 ಡಬಲ್ ಕ್ರೋಶ ಆದಮೇಲೆ ಇಲ್ಲಿ ದಾರನ ಸ್ವಲ್ಪ ಮೇಲೆ ತೆಗೆದು ನಿಡಲ್ಗೆ ಒಂದು ಚಿಕ್ಕ ಬೀಡ್ಸ್ ಹಾಕ್ಕೊಂಡು ಈ ದಾರಕ್ಕೆ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಈ ಥರ ಇನ್ಸರ್ಟ್ ಮಾಡಿ ಇವಾಗ ನಿಡಲ್ ಮೇಲೆ ದಾರ ತಗೊಂಡು ಮತ್ತೆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಮತ್ತೆ ದಾರ ತಗೊಂಡು ಇವಾಗ ಮತ್ತೆ ದಾರನ ನಿಡಲ್ ಮೇಲೆ ತಗೊಂಡು 2ರಲ್ಲಿ 1 2ರಲ್ಲಿ 1 ಈ ಥರ ಮತ್ತೆ 6 ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಅದೇ ಥರ ಫಸ್ಟ್ 6 ಆಮೇಲೆ ಒಂದು ಚಿಕ್ಕ ಬೀಡ್ಸ್ ಹಾಕಿದ್ದೀನಿ. ಆಮೇಲೆ ಮತ್ತೆ 6 ಡಬಲ್ ಕ್ರೋಶ ಇದೇ ಥರ ಮಾಡ್ಕೋಬೇಕು. ನಿಡಲ್ ಮೇಲೆ ದಾರ ತಗೊಂಡು 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು 2ರಲ್ಲಿ 1 2ರಲ್ಲಿ 1 ಈ ಥರ ಮಾಡ್ಕೋಬೇಕು. ಟ್ರೈ ಮಾಡಿ. ನಿಮಗೆ ಕ್ರೋಶ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಟ್ರೈ ಮಾಡಿ, ಬರುತ್ತೆ. ಸ್ವಲ್ಪ ಫಸ್ಟಿಗೆ ನಿಮಗೆ ಆಗಲ್ಲ ಅನಿಸ್ಬೋದು, ಆದರೆ ಖಂಡಿತ ಬರುತ್ತೆ. ಟ್ರೈ ಮಾಡಿ. ಈ ಥರ 6 ಡಬಲ್ ಕ್ರೋಶ ಹಾಕ್ಕೊಂಡು
ನಾವು ಲಾಕ್ ಮಾಡ್ಕೊಂಡಿದ್ವಲ್ಲ ಆ ಹೋಲ್ಗಳ ಒಳಗೆ ಹೋಗಿ ಮತ್ತೆ ದಾರನ ತಂದು ಅಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ನೋಡಿ, ಇವಾಗ 2 ಟೈಮ್ಸ್ ಚೈನ್ ಹಾಕ್ಕೊಂಡು ಅಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಮುಂದೆ ಕಟ್ ಮಾಡಿ ದಾರನ ಕಟ್ ಮಾಡಿ ನೀಡಲಿಂದ ದಾರ ತೆಗಿಬೇಕು. ಈ ಥರ ತೆಗೆದ್ರೆ ನೋಡಿ ಡಬಲ್ ಕ್ರೋಶದ ಆರ್ಚ್ ಈ ಥರ ಕಾಣಿಸ್ತಾ ಇದೆ ನೋಡಿ. ಇವಾಗ ನೆಕ್ಸ್ಟು ತ್ರಿಬಲ್ ಕ್ರೋಶದಲ್ಲಿ ಆರ್ಚ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಬಟ್ಟೆಗೆ ನೀಡಲ್ನ ಇನ್ಸರ್ಟ್ ಮಾಡಿ 2 ಟೈಮ್ಸ್ ಲಾಕ್ ಮಾಡ್ಕೊತಾ ಇದ್ದೀನಿ. 1 ಟೈಮ್, ಇನ್ನೊಂದು ಸರಿ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕ್ ಮಾಡಿಕೊಂಡು ಇವಾಗ 4 ಚೈನ್ ಹಾಕ್ಕೊತಾ ಇದ್ದೀನಿ. 1 2 3 4 ಚೈನ್ ಹಾಕ್ಕೊಂಡು ಅದು ನಿಡಲ್ನ ನಾವು ಸ್ಟ್ರೈಟಾಗಿ ಇಟ್ಕೊಂಡು ನೋಡ್ಕೋಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿ ನಾನು 6 ಚೈನ್ ಹಾಕ್ಕೊತಾ ಇದ್ದೀನಿ. 3 4 5 6 ಚೈನ್ ಹಾಕ್ಕೊಂಡು ಇವಾಗ ಸೇಮ್ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. 6 ಚೈನ್ ಹಾಕ್ಕೊಂಡು 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಆವಾಗ ನಮಗೆ ಈ ಚೈನು ಯು ಶೇಪಲ್ಲಿ ಬರುತ್ತೆ. ನಮಗೆ ಆರ್ಚ್ಗೆ ಈ ಥರ ಯು ಶೇಪಲ್ಲಿ ಬರಬೇಕು ನಮಗೆ. ಈ ಥರ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಾಣಿಸ್ತಾ ಇದೆ. ಈ ಥರ ಲಾಕ್ ಮಾಡಿಕೊಂಡು ಬಟ್ಟೆನ ತಿರುಗಿಸಿ ಮತ್ತು ಇವಾಗ ತ್ರಿಬಲ್ ಕ್ರೋಶ ಹಾಕಬೇಕು. ಇವಾಗ ನಿಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು 6 ಚೈನ್ ಒಳಗಡೆ ಹೋಗಿ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ನಿಡಲ್ನ ದಾರನ ತಂದು ಇವಾಗ ಸ್ವಲ್ಪ ದಾರನ ಎಳ್ಕೋಬೇಕು. ಎಳ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಇನ್ನು 2ರಲ್ಲಿ 1 ಈ ಥರ 3 ಟೈಮ್ ಮಾಡಬೇಕು. ಇದು ಇವಾಗ ತ್ರಿಬಲ್ ಕ್ರೋಶ ಆಯಿತು. ನಿಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಸ್ವಲ್ಪ ನೀಡಲ್ನ ಎಳ್ಕೋಬೇಕು. ನೀಡಲ್ನ ಎಳೆದಾಗ ದಾರ ಸ್ವಲ್ಪ ಲೂಸಾಗಿ ಬರುತ್ತೆ. ಆವಾಗ 2ರಲ್ಲಿ 1 ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು 2ರಲ್ಲಿ 1 ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು 2ರಲ್ಲಿ 1 ಈ ಥರ ತ್ರಿಬಲ್ ಕ್ರೋಶನ ಮಾಡ್ಕೊತಾ ಹೋಗಬೇಕು. ಈ ಥರ ಮಾಡ್ಕೋಬೇಕು. ಸ್ವಲ್ಪ ಅಭ್ಯಾಸ ಮಾಡಿ ಫ್ರೆಂಡ್ಸ್. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಕೈ ಸೆಟ್ಟಾದಮೇಲೆ ಅದು ಫ್ರೀಯಾಗಿ ಬರುತ್ತೆ. ಸ್ವಲ್ಪ ಫಸ್ಟಲ್ಲಿ ನಿಮಗೆ ಕಷ್ಟ ಅನಿಸ್ಬೋದು, ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸರಿ ಬರುತ್ತೆ. ಇದೇ ಥರ ತ್ರಿಬಲ್ ಕ್ರೋಶನ ಹಾಕ್ಕೊಂಡು ಆರ್ಚ್ ಮಾಡ್ಕೋಬೇಕು. ನಮಗೆ ಸ್ವಲ್ಪ ಆರ್ಚ್ ದೊಡ್ಡದಾಗಿ ಬೇಕಂದರೆ ಈ ಥರ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ಆರ್ಚ್ ಮೇಲೆ ಇದು ಸಪೋರ್ಟ್ಗೆ ಆರ್ಚ್ ಮೇಲೆ ಕೈ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಅದೇ ಥರ ಅಭ್ಯಾಸ ಮಾಡ್ಕೊಳ್ಳಿ. ಇವಾಗ ನೀಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು 6 ಚೈನ್ ಒಳಗಡೆ ಹೋಗಿ ಈ ಥರ 2ರಲ್ಲಿ 1 ದಾರ ತಗೊಂಡು 2ರಲ್ಲಿ 1 ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು 2ರಲ್ಲಿ 1 ಈ ಥರ ಮಾಡ್ಕೋಬೇಕು. ಇದು ಒಂದು ಆರ್ಚಲ್ಲಿ ಒಂದು 13ರಿಂದ 14 ತ್ರಿಬಲ್ ಕ್ರೋಶ ಹಿಡಿಸುತ್ತೆ. ಆ ಥರ ಮಾಡ್ಕೊತಾ ಹೋಗಬೇಕು. ನೀವು ಇದನ್ನು ಕಲ್ತ್ಕೊಂಡ್ರೆ ನಿಮ್ಮ ಸಾರಿಗೂ ಈ ಥರ ಡಿಸೈನ್ ಹಾಕ್ಕೋಬೋದು. ಡಿಸೈನಿಂದ ಕುಚ್ಚ ಮಾಡ್ಕೋಬೋದು ಮತ್ತು ಬೇರೆಯವ್ರಿಗೂ ಹಾಕ್ಕೊಡ್ಬೋದು. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಒಂದು ಹಾಬಿಯಾಗಿಯೂ ಕೂಡ ಮಾಡ್ಕೋಬೋದು. ನೋಡಿ ಟ್ರೈ ಮಾಡಿ ಫ್ರೆಂಡ್ಸ್.
ಈ ಥರ ಮಾಡಿಕೊಂಡು ನಾವು ಈ ಥರ ಆರ್ಚ್ ಮೇಲೆ ಕೈ ಇಟ್ಕೊಂಡ್ರೆ ನಮಗೆ ಸಪೋರ್ಟ್ ಸಿಗುತ್ತೆ. ಇದು ಈ ಥರ ಇಟ್ಕೋಬೇಕು. ನೀವು ಇಟ್ಕೊಳ್ಳೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಆರ್ಚ್ ಮೇಲೆ ಹೆಬ್ಬೆರಳನ್ನು ಇಟ್ಕೊಂಡು ಮಾಡೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ನೀವು ಇದೇ ಥರ ಒಂದು 8ರಿಂದ 10 ಆರ್ಚ್ ಹಾಕಿ ಪ್ರಾಕ್ಟೀಸ್ ಮಾಡಿ. ಆವಾಗ ನೀಟಾಗಿ ಬರುತ್ತೆ. ಈ ಥರ ಇವಾಗ 12 ತ್ರಿಬಲ್ ಕ್ರೋಶ ಆಗಿದೆ. ಇನ್ನೆರಡು ತ್ರಿಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಒಟ್ಟು ಟೋಟಲ್ 14 ತ್ರಿಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಇಲ್ಲಿ 13 ಆಯಿತು. ಇವಾಗ ಈ ಥರ ಇನ್ನೊಂದು ತ್ರಿಬಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ನಾವು ಫಸ್ಟಲ್ಲಿ ಲಾಕ್ ಮಾಡ್ತೀವಲ್ವ, ನೋಡಿ ಈ ಥರ ಕಾಣಿಸ್ತಾ ಇದೆ. ನಾವು ಫಸ್ಟಲ್ಲಿ ಲಾಕ್ ಮಾಡಿದ್ವಲ್ವ, ಆ ಲಾಕ್ ಹೋಲ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇವಾಗ 2 ಚೈನ್ ಹಾಕಿ ದಾರನ ಕಟ್ ಮಾಡ್ತಾ ಇದ್ದೀನಿ. ನಿಡಲಿಂದ ದಾರ ತೆಗೆದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ತ್ರಿಬಲ್ ಕ್ರೋಶದ ಆರ್ಚು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ನಮಗೆ. ನೋಡಿ ಈ ಥರ ಕಾಣಿಸ್ತಾ ಇದೆ. ಡಬಲ್ ಕ್ರೋಶ ಮತ್ತು ತ್ರಿಬಲ್ ಕ್ರೋಶ ನೋಡಿ, ಉಲ್ಟಾಯಿಂದ ಈ ಥರ ಕಾಣಿಸ್ತಾ ಇರುತ್ತೆ. ಸೀದೆಯಿಂದ ಇದು ನಿಮಗೆ ಡಬಲ್ ಕ್ರೋಶ ಸ್ವಲ್ಪ ಚಿಕ್ಕದಾಗಿರುತ್ತೆ ಮತ್ತು ತ್ರಿಬಲ್ ಕ್ರೋಶ ಸ್ವಲ್ಪ ಆರ್ಚು ದೊಡ್ಡದಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.